ಇಒ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆಂದು ನೌಕರರ ಆರೋಪ. ಪಾವಗಡ ತಾಲೂಕಿನ ಇಒ ಬಿಕೆ ಉತ್ತಮ್ ವಿರುದ್ಧ ಆರೋಪ. ಗ್ರಾಮ ಪಂಚಾಯಿತಿ ನೌಕರರ ಒಕ್ಕೂಟದಿಂದ ಶಾಸಕರಿಗೆ ಮನವಿ. ಪಾವಗಡ ಪ್ರತಿ ಕೆಲಸಗಳಿಗೆ ಲಂಚದ ಬೇಡಿಕೆ ಇಡುವ ಹಾಗೂ ಅನುಚಿತ ವರ್ತನೆ ತೋರುವ ತಾಲೂಕ್ ಪಂಚಾಯಿತಿ ಇಒ ಬಿಕೆ ಉತ್ತಮ್ ಅವರನ್ನ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಒಕ್ಕೂಟದಿಂದ ಶಾಸಕ ಎಚ್.ವಿ. ವೆಂಕಟೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಶಾಸಕರ ಕಚೇರಿಯಲ್ಲಿ ಭೇಟಿ ಮಾಡಿದ ನಿಯೋಗದ ಸದಸ್ಯರು ತಾಲೂಕ್ ಪಂಚಾಯಿತಿ ಇಒ ಅವರಿಗೆ ಪ್ರತಿ ತಿಂಗಳು ನಿಗದಿಪಡಿಸಿದ ಇಷ್ಟೇ ಹಣ ನೀಡಬೇಕು, ಹಣ ನೀಡುವುದು ವಿಳಂಬವಾದರೆ ಅಭಿವೃದ್ಧಿ ವಿಚಾರವಾಗಿ ತಗಾದೆ ತೆಗೆದು ನೋಟಿಸ್ ನೀಡುವುದು, ಕೆಲಸ ಸರಿಯಿದ್ದರೂ ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ಕಿರಿಕಿರಿ ಮಾಡುತ್ತಿರುತ್ತಾರೆ ಎಂದು ದೂರಿದರು. ಲಂಚ ರೂಪದ ಹಣ ನೀಡದಿದ್ರೆ ಗ್ರಾಮ ಪಂಚಾಯಿತಿ ಕೆಲಸಕ್ಕೂ ಅಡ್ಡಿಪಡಿಸುತ್ತಾರೆ. ಪ್ರತಿ ತಿಂಗಳು ಸಭೆ ನಡೆಸುವ ನಿಯಮವಿದ್ದು ಪದೇ ಪದೇ ತಾಲೂಕ್ ಪಂಚಾಯಿತಿ ಸ್ವಸಹಾಯಕ ಸಂಘದ ಮಹಿಳೆಯರಿಗೆ ದರ್ಪದ ಸಭೆ ಕರೆಯುತ್ತಾರೆ. ಅಭಿವೃದ್ಧಿ ವಿಚಾರದ ತಗಾದೆ ತೆಗೆದು ಹಿರಿಯ ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿಗಳನ್ನ ರೀತಿಯಲ್ಲಿ ವರ್ತಿಸಿ ಅವಮಾನ ಪಡಿಸುತ್ತಿದ್ದು, ಮಹಿಳಾ ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿ ಹಾಗೂ ತಾಲೂಕ್ ಪಂಚಾಯಿತಿ ಸಿಬ್ಬಂದಿಯನ್ನ ಏಕವಚನದಲ್ಲಿ ಮಾತನಾಡಿಸುವುದು ಪರಿಪಾಠವಾಗಿದೆ ಎಂದರು. ಸದಸ್ಯ ಹಾಗೂ ಇಲ್ಲಿ ನರೇಗಾ ಯೋಜನೆಯಲ್ಲಿ ಕೇವಲ 90 ಲಕ್ಷ ಫ್ರಾಡ್ ಆಗಿದೆ. ಫ್ರಾಡ್ ಆದರೂ ಇವಾಗಲಿ 7,000 ಆಗಲಿ ಯಾರೂ ಗಮನಕ್ಕೆ ತಂದುಕೊಂಡಿಲ್ಲ. ಈಗಲಾದರೂ ಅಥವಾ ಅಂತ ಕೇಳ್ಕೊಳ್ತೀನಿ, ಮನೆಯಲ್ಲಿ ಮಾಡ್ಕೊಳ್ತೀನಿ. ಪಿಡಿಒ ಸಾಹೇಬರು ಸಾಹೇಬರು ಗಮನ ಕೊಡ್ತೀನಿ. ಅವ್ರಿಗೆ ತಕ್ಕಂತೆ ಕ್ರಮ ತಗೊಂಡು ಅವರಿಗೆ ತಕ್ಕ ಶಿಕ್ಷೆ ಮಾಡಬೇಕೆಂದು ತಮ್ಮಲ್ಲಿ ಒಂದು ಇಷ್ಟೊತ್ತಾದರೂ ಟೈಮು 11:20 ಇಷ್ಟೊತ್ತಾದರೂ ಪಿಡಿಒ ಆಗಲಿ ಒಂದು ಕಂಪ್ಯೂಟರ್ ಆಪ್ರೇಟರ್ ಆಗಲಿ ಯಾರೇ ಒಬ್ಬರು ಬಂದಿಲ್ಲ. ಈವಾಗಲಿ ಯಾರೇ ಆಗಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇತ್ತು ಅಧಿಕಾರಿಗಳಿಗೆ. ಇಷ್ಟೊತ್ತು ಟೈಮಿಂಗ್ಸ್ ಏನು ಅಂಬೋದು ಸ್ವಲ್ಪ ಗಮನ ಬಿಟ್ಟು ಕ್ರಮ ತಗೋಬೇಕು. ಇನ್ನು ತಾಲೂಕ್ ಪಂಚಾಯಿತಿ ಇಒ ಹೇಳಿದ್ದೇ ಮಾಡಿದ್ದೇ ಕಾನೂನಂತೆ. ಇವರು ಈ ಮುಂಚೆ ಚನ್ನಗಿರಿಯ ತಾಲೂಕ್ ಪಂಚಾಯಿತಿ ಇಒ ಆಗಿದ್ದು ಶಿಕ್ಷಾರ್ಹ ವರ್ಗಾವಣೆಯಾಗಿ ಇಲ್ಲಿಗೆ ಬಂದಿದ್ದಾರೆ. ಇವರ ಟಾರ್ಚರ್ ತಡೆಯಲು ಸಾಧ್ಯವಾಗ್ತಿಲ್ಲ. ಕೂಡಲೇ ಇವರನ್ನ ವರ್ಗಾಯಿಸಿ, ಇಲ್ಲವಾದ್ರೆ ಲಂಚದ ಬೇಡಿಕೆ ವಿರುದ್ಧ ಮತ್ತು ಶಿಸ್ತು ಆದೇಶಿಸುವ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ನಡವಳಿಕೆ ಸರಿಪಡಿಸಿಕೊಳ್ಳುವಂತೆ ಆದೇಶಿಸಿ ಗ್ರಾಮ ಪಂಚಾಯಿತಿ ಪ್ರಗತಿಗೆ ಸಹಕರಿಸುವಂತೆ ಶಾಸಕರಲ್ಲಿ ಒತ್ತಾಯಿಸಿದ್ರು. ಮನವಿ ಸ್ವೀಕರಿಸಿದ ಶಾಸಕ ಎಚ್.ವಿ. ವೆಂಕಟೇಶ್, ಈ ಬಗ್ಗೆ ಈಗಾಗಲೇ ತಾಲೂಕ್ ಪಂಚಾಯಿತಿ ಇಒ ವಿರುದ್ಧ ಅನೇಕರಿಂದ ದೂರು ಕೇಳಿ ಬಂದಿದೆ, ಪರಿಶೀಲಿಸಿ ಶಿಸ್ತು ಕ್ರಮಕ್ಕೆ ಆದೇಶಿಸುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.